ಯೋಗೇಶ್ ಗೌಡರ ಹತ್ಯೆ ಪ್ರಕರಣದಲ್ಲಿ ನ್ಯಾಯಾಲಯ ಯಾವಾಗ ನನ್ನನ್ನು ಮಾಫಿ ಸಾಕ್ಷಿ ಎಂದು ಪರಿಗಣಿಸಿತು ಅಂದಿನಿಂದ ನನಗೆ ಬೆದರಿಕೆ ಕರೆಗಳು ಬರುತ್ತಿವೆ ಎಂದು ಯೋಗೇಶ್ ಗೌಡ ಹತ್ಯೆ ಪ್ರಕರಣದ A1 ಆರೋಪಿಯಾದ ಬಸವರಾಜ್ ಮುತ್ತಗಿ ಅವರು ತಿಳಿಸಿದ್ದಾರೆ. ಧಾರವಾಡದ ಉಪನಗರ ಪೊಲೀಸ್ ಠಾಣೆಗೆ ತೆರಳಿ ಜೀವ ಬೆದರಿಕೆ ಪ್ರಕರಣ ದಾಖಲಿಸಿದ ಬಳಿಕ ಮಾಧ್ಯಮಕ್ಕೆ ಮಾತನಾಡಿದ ಅವರು, ಅಶ್ವಥ್ ಎಂಬಾತ ನಾನು ಮಾಫಿ ಸಾಕ್ಷಿ ಯಾವಾಗ ಆಗಲು ಸಾಕಷ್ಟು ಬೆದರಿಕೆ ಹಾಕಿದ್ದ. ನಿನ್ನೆ ರಾತ್ರಿ ಮತ್ತೆ ಕರೆ ಮಾಡಿ ನೀನು ಅಪ್ರೂವಲ್ ಆಗಿದ್ದೆ ತಪ್ಪು ಎಂದು ಸಾಕ್ಷಿಯನ್ನೇ ಹೇಳದಂತೆ ಮಾಡುತ್ತಿದ್ದಾರೆ. ಬಾಕಿ ಎಲ್ಲ ವಿಚಾರಗಳನ್ನ ಪೊಲೀಸರ ಗಮನಕ್ಕೆ ತಂದಿದ್ದೇನೆ, ಅವರು ಕ್ರಮ ಕೈಗೊಳ್ತಾರೆ. ನನಗೆ ಮತ್ತು ನನ್ನ ಕುಟುಂಬಕ್ಕೆ ಜೀವ ಬೆದರಿಕೆ ಇರುವ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಆದೇಶದಂತೆ ನನಗೆ ಭದ್ರತೆ ಕೊಡಲಾಗಿದೆ. ಈಗ ಆಗಿರುವ ಬೆಳವಣಿಗೆಯನ್ನು ಕೋರ್ಟ್ ಗಮನಕ್ಕೆ ತರುತ್ತೇನೆ. ಈ ಎಲ್ಲ ವಿಚಾರಗಳನ್ನು ಪೊಲೀಸರ ಗಮನಕ್ಕೆ ಸುದೀರ್ಘವಾಗಿ ತಂದಿದ್ದೇನೆ. ಈ ಪ್ರಕರಣದಲ್ಲಿ ನ್ಯಾಯ ಉಳಿಯುತ್ತದೆ ಎಂಬ ಭರವಸೆ ನನಗಿದೆ. ಜೊತೆಗೆ ಮಾಫಿ ಸಾಕ್ಷಿಯಾದ ಮೇಲೆ ಬೆದರಿಕೆ ಕರೆಗಳು ನನಗೆ ಹೆಚ್ಚಾಗಿವೆ. ನ್ಯಾಯಾಲಯಕ್ಕೆ ಸೂಕ್ತ ದಾಖಲೆಗಳೊಂದಿಗೆ ಮಾಹಿತಿಯನ್ನು ನೀಡ್ತೇನೆ. ಯೋಗೇಶ್ ಗೌಡರ ಹತ್ಯೆ ಪ್ರಕರಣದಲ್ಲಿ ಹೋರಾಟ ಮಾಡಿದವರಿಗೂ ತೊಂದರೆ ಇದೆ. ಇಲ್ಲಿ ನ್ಯಾಯ ಉಳಿಯಬೇಕು. ಈ ಪ್ರಕರಣವನ್ನು ಇಲ್ಲಿಯವರೆಗೆ ತಂದವರಿಗೂ ಸಹ ಬೆದರಿಕೆ ಇದೆ, ಹುಷಾರಾಗಿರಿ ಅಂತ ಹೇಳಿದರು. NK24 ನ್ಯೂಸ್ ಬ್ಯೂರೋ, ಧಾರವಾಡ. ಯೋಗೇಶ್ ಗೌಡ ಕೊಲೆ ಪ್ರಕರಣದೊಳಗೆ ಮಾನ್ಯ ನ್ಯಾಯಾಲಯ ಯಾವಾಗಿಂದ ನನಗೆ ಅಪ್ರೂವರ್ ಅಂತ ಆದೇಶ ಮಾಡಿತ್ತು, ಯಾವಾಗಿಂದ ನನಗೆ ಥ್ರೆಟ್ ಕಾಲು ಬೆದರಿಕೆ ಕರೆಗಳೆಲ್ಲ ಬರತ್ತಿದ್ವು. ಈಗಾಗಲೇ ಆರೋಪಿ ನಂಬರ್ 9 ಅಶ್ವಥ್ ಅಂತೇಳಿ ನಾನು ಅಪ್ರೂವರ್ ಆಗೋ ಟೈಮ್ನಾಗೂ ಸಾಕಷ್ಟು ಕಾಲ್ಗಳನ್ನು ಮಾಡಿ ಜೀವ ಬೆದರಿಕೆ ಎಲ್ಲ ನೀಡಿದ್ದಿತ್ತು. ಬಟ್ ನಿನ್ನೆ ತಿರ್ಗ ಪುನಃ ನಿನ್ನೆ ರಾತ್ರಿ 10:00 ಕಾಲ್ ಮಾಡಿ ನೀವು ಅಪ್ರೂವರ್ ಆಗಿದ್ದು ರಾಂಗ್ ಅದು ಅಂತ ಪರೋಕ್ಷವಾಗಿ ನನಗೆ ಒಟ್ಟು ಈ ಕೋರ್ಟ್ ಒಳಗೆ ನಾನು ಸಾಕ್ಷಿಯನ್ನು ಹೇಳಬಾರ್ದು ಅನ್ನೋದು ನನಗೆ ಒಟ್ಟು ಮಾನಸಿಕವಾಗಿ ತೊಂದರೆ ಕೊಡುವಂಥ ಕೆಲಸ ನಡೆದೈತಿ. ಮಿಕ್ಕಿದ ವಿಷಯಗಳನ್ನೆಲ್ಲ ನಾನು ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು CBI ಗಮನಕ್ಕೆ ತಂದೀನಿ. ಅವರು ಮುಂದಿನ ಸೂಕ್ತ ಕ್ರಮ ತೆಗೆದುಕೊಳ್ತಾರೆ. ಕುಟುಂಬಕ್ಕೆ ಬೆದರಿಕೆ ಇದೆಯಾ? ಕುಟುಂಬಕ್ಕೆ ಬೆದರಿಕೆ ಇರೋದ್ರಿಂದ CRPF ಅನ್ನು ನನಗೆ ಈಗಾಗಲೇ ನ್ಯಾಯಾಲಯದ ಆದೇಶದ ಮೇಲೆ ನನಗೆ ಸೆಕ್ಯೂರಿಟಿ ಕೊಟ್ಟರೆ ಕೇಂದ್ರದ ಭದ್ರತೆಯಿಂದ. ಅಲ್ಲ, ಮತ್ತೆ ಮುಂದೆ ಏನು ಮಾಡ್ತಾರೆ? ಕೋರ್ಟ್ ಗಮನಕ್ಕೆ ತರೋ ಪ್ರಯತ್ನ ಮಾಡ್ತಾರೆ. ಹೌದು, ಕೋರ್ಟ್ ಗಮನಕ್ಕೂ ತರ್ತೇನೆ. ಕ್ಯಾನ್ಸಲೇಷನ್ಗೆ ಅಂತ ಅಲ್ಲ, ಅದು ಕೋರ್ಟ್ ನಿರ್ಧಾರ ಮಾಡ್ತದೆ. ಅದಕ್ಕೆ ನೀವು ಅಪ್ಲಿಕೇಶನ್ ಹಾಕ್ತೀವಿ. ಹೌದಾ? ಯಾವ ರೀತಿ ಫೋನ್ ಮೂಲಕ ಮಾಡ್ತಾರೆ? ಫೋನ್ ಮೂಲಕ ಮಾಡಿದ್ದು. ಹೌದಾ? ಅಲ್ಲ, ಅದನ್ನೆಲ್ಲ ನಾನು ಡಿಸ್ಕ್ಲೋಸ್ ಮಾಡಂಗಿಲ್ಲ. ಯಾಕಂದ್ರೆ ಈಗ ಕೆಲವೊಂದಿಷ್ಟೆಲ್ಲ ಮಾಹಿತಿಗಳನ್ನ CBI ಗಮನಕ್ಕೆ ಈಗಾಗಲೇ ಎಲ್ಲವನ್ನೂ ತಂದೀನಿ. ಸ್ವಲ್ಪ ಪೊಲೀಸ್ ಅಧಿಕಾರಿ ಈಗ ನಿನ್ನೆ ನಡೆದಂಥ ಘಟನೆ ಬಗ್ಗೆ ಸುದೀರ್ಘವಾಗಿ ಪೊಲೀಸರ ಗಮನಕ್ಕೆ ತಂದು CBI ಗಮನಕ್ಕೆ ಏನು ವಿಷಯಗಳು ತಂದಿತ್ತು ಅದೆಲ್ಲ ವಿಷಯಗಳನ್ನು ಇವ್ರ ಗಮನಕ್ಕೆ ತಂದೀನಿ. ಅವ್ರ ಮುಂದಿನ ಕ್ರಮ ತಗೊಂತಾರೆ. ಅಲ್ಲ, ನ್ಯಾಯಾಲಯ ಜಸ್ಟಿಸ್ ಅಂತೂ ಉಳಿಯಲೇಬೇಕು, ಬೇರೆ ಏನು ದಾರಿ ಇಲ್ಲ. ಜಸ್ಟಿಸ್ ಉಳಿತೈತಿ ಇದ್ರೊಳಗಡೆ, ನನಗೆ ಭರವಸೆ ಐತಿ. ಇದ್ರೊಳಗೆ ಸೂಕ್ತ ಇಲ್ಲ, ನಿರಂತರವಾಗಿತ್ತು ಇದು. ಬಟ್ ಮಾಫಿ ಸಾಕ್ಷಿ ಆದಾಗಿಂದ ಜಾಸ್ತಿ ಆಗೈತಿ. ಇಲ್ಲ, ಅದನ್ನ ಯಾವುದನ್ನು ನಾನು ಈಗ ಇಲ್ಲಿ ಡಿಸ್ಕ್ಲೋಸ್ ಮಾಡಂಗಿಲ್ಲ. ಹೌದು, ನ್ಯಾಯಾಲಯಕ್ಕೆ ನಾವು ಇದು ಸೂಕ್ತ ಸಂಬಂಧಪಟ್ಟಂತ ದಾಖಲೆಗಳನ್ನ ನಾವು ನೀಡ್ತೀವಿ. ಕೇಸ್ ಒಳಗೆ ಹೋರಾಟ ಮಾಡಿದಂಥ ಭಾಳಷ್ಟು ಜನಕ್ಕೂ ತೊಂದರೆ ಐತಿ. ಅವರು ಭಾಳ ಹುಷಾರಾಗಿರ್ಬೇಕು. ಮತ್ತು ಇದ್ರೊಳಗೆ ನಮ್ಮ ಉದ್ದೇಶ ಯಾರನ್ನಾರ ಜೈಲಿಗೆ ಕಳಿಸ್ಬೇಕು, ಬೇಲ್ ಕ್ಯಾನ್ಸಲ್ ಮಾಡಬೇಕು ಅನ್ನೋದಕ್ಕಿಂತ ಈ ನ್ಯಾಯ ಉಳಿಬೇಕು, ಜಸ್ಟಿಸ್ ಉಳಿಬೇಕು, ಮತ್ತೊಬ್ಬರನ್ನ ಅಮಾಯಕರ ಯುವಕರನ್ನ ಬಲಿ ಮಾಡಬಾರದು ಅನ್ನೋದಷ್ಟೇ ನನ್ನ ಉದ್ದೇಶ. ಅದಕ್ಕೆಲ್ಲವನ್ನು ಗಮನಕ್ಕೆ ಅದೆಲ್ಲ ಮುಂದಿನ ದಿನದೊಳಗೆ ಈ ಹೋರಾಟ ಭಾಗವಹಿಸಿದವ್ರಿಗೂ ಅದಾವು. ಕೇಸ್ ಇಲ್ಲಿ ಮಟ್ಟ ಬಂದೈತಲ್ಲ, ಅವ್ರಿಗೂ ತೊಂದರೆ ಇದಾವೆ ಜೀವ.